ಪಾರ್ಟಿ ಮುಖ್ಯ ಅಲ್ಲ, ಆದರ್ಶ ಮುಖ್ಯ. ಅವ್ರ ಖಾಲಿ ಯುವ ಶಕ್ತಿ ಅಷ್ಟೇ ಅವರು. ಆದ್ರಿಂದ ಅಂತವ್ರಿಗೆ ಮುಟ್ಟಾಳ್ರು, ಬುದ್ಧಿ ಇಲ್ಲದೆ ಇರೋರು ಮಾಡ್ತಾರೆ. ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳುತ್ತೆ. ಸಿದ್ದರಾಮಯ್ಯ ಆಡಳಿತ ಅಂದ್ರೆ ಹಿಂದೆ ಇದ್ದಷ್ಟು ಗ್ರಿಪ್ಪು ಅವರಲ್ಲಿ ಇಲ್ಲ. ನಿಮ್ಗೆ ಅಗತ್ಯ ಇಲ್ಲ ಅಂದ್ರೆ ಫ್ರೀ ಆಗಿ ಸಿಗುತ್ತೆ ಅಂದ್ರೆ ನೀವು ಕೆಲ್ಸಕ್ಕೆ ಯಾಕೆ ಹೋಗ್ಬೇಕು? ಸ್ವಂತ ಸಂಪಾದನೆ ಮಾಡಿ ಖರ್ಚು ಮಾಡೋದಕ್ಕೂ ಕಂಡವ್ರ ದುಡ್ಡನ್ನು ಹಂಚೋದಕ್ಕೂ ವ್ಯತ್ಯಾಸ. ಯಾವತ್ತೂ ಕಂಡವ್ರ ಮಕ್ಕಳನ್ನ ಬಾವಿಗೆ ಹಾಕಿ ಆಳ ನೋಡಬಾರ್ದು. ನಮ್ಮ ಮಕ್ಕಳನ್ನ ಬಾವಿಗೆ ಹಾಕಿದ್ರೆ ಗೊತ್ತಾಗತ್ತೆ ಅದ್ರ ನೋವು. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾವ? ಇವ್ರು ವಿಷ ಉಣಿಸ್ತಾ ಇದ್ದಾರೆ ಅಷ್ಟೇ. ಈಗ ಅವ್ರ ತಾಯಿಗೆ ಹೇಳ್ತಾರೆ, ಯಾಕೆ ಮದುವೆ ಮಾಡಿಸಿಲ್ಲ ಅಂದ್ರೆ ನೀವೇ ಹುಡುಗಿನ ಹುಡುಕೊಡಿ ಅಂತಾರೆ. ಹಾಗೆ ನಮಸ್ತೆ ಹೇಳಿ ಸರ್. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾರು ಸರ್ ನಿಮ್ಮ ಆಯ್ಕೆ ಪ್ರಧಾನಮಂತ್ರಿಯಾಗಿ? ನಮ್ಗೆ ಈಗಿರೋ ಸದ್ಯದ ಪರಿಸ್ಥಿತಿನಲ್ಲಿ ಪ್ರಧಾನಮಂತ್ರಿ ಆಯ್ಕೆ ಅನ್ನೋದು ಬೇರೆ ಪ್ರಸ್ತುತಕ್ಕೆ ಬರೋದೇ ಇಲ್ಲ ಕ್ವಶನ್ನು. ಯಾಕೆಂದರೆ ಇವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದಿನ ಪ್ರಧಾನಮಂತ್ರಿಗಳು ಇವರು ಮಾಡ್ತಾ ಇರೋದನ್ನು ನೋಡಿದ್ರೆ ಇವರಂಥ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರೂ ಸಿಗೋ ಚಾನ್ಸಸ್ಸು ಇಲ್ಲ. ಇದುವರೆಗೂ ಮಾಡಿರೋದ್ರಲ್ಲಿ ಒಂದು ಯಾವುದ್ರಲ್ಲಿನೂ ಕರಪ್ಷನ್ ಆಗಲಿ, ಯಾವುದಾಗಲಿ ಮಿಸ್ಯೂಸ್ ಆಗಲಿ ಯಾವುದೂ ಇಲ್ಲ. ಇವರು ದೇಶಕ್ಕಾಗಿ ದುಡಿತಾರೆ. ದೇಶಕ್ಕಾಗಿ ದುಡಿಯೋ ಜನ ಕಮ್ಮಿ. ಅವ್ರಿಗಾಗಿ, ಅವರ ಪಕ್ಷಕ್ಕಾಗಿ, ಅವರ ಸ್ವಂತತೆಗಾಗಿ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಇಂಥವ್ರು ಸಿಗೋದು ತುಂಬ ವಿರಳ. ಇಂಥ ಜನಗಳೇ ನಾವು ಪ್ರೋತ್ಸಾಹಿಸಬೇಕು. ಈಗ ಪಾರ್ಟಿ ಮುಖ್ಯ ಅಲ್ಲ, ಆದರ್ಶ ಮುಖ್ಯ. ಬರೋದು ಮುಖ್ಯ. ಇರ್ಬೋದು, ಎಲ್ಲ ಮನುಷ್ಯ ಅಂದರೆ ಎಲ್ಲ 100% ಕರೆಕ್ಟಾಗಿರಲ್ಲ. ಕೆಲವು ನ್ಯೂನತೆಗಳು ಇರುತ್ತೆ. ಅವರು ಮಾಡದೇ ಇದ್ದರೂ ಅವ್ರ ಹೆಸರಲ್ಲಿ ಬೇರೆಯವರು ಮಾಡ್ಬೋದು. ಅದನ್ನೆಲ್ಲ ಇವರು ಆದಷ್ಟು ಕಡಿಮೆ ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರಗಳ ಸ್ಕ್ಯಾಂಡಲ್ಸು, ಹಗರಣಗಳನ್ನು ನೋಡಿದರೆ ಇವ್ರದ್ದು ಏನೂ ಇಲ್ಲ. ಕ್ಲೀನ್ ಸರ್ಕಾರ ಇದುವರೆಗೂ ಸರ್ಕಾರ. ಇಂಥ ಸರ್ಕಾರ ಬಿಟ್ಟರೆ ನಮಗೆ ಮುಂದೆ ನಾವು ಉದ್ಧಾರ ಆಗೋದಿಲ್ಲ. ಆದ್ದರಿಂದ ನಮ್ಮ ಆಯ್ಕೆ ನರೇಂದ್ರ ಮೋದಿನೇ. ನರೇಂದ್ರ ಮೋದಿ ಅವರು ಸತತವಾಗಿ 10 ವರ್ಷದಿಂದ ನಡೆಸ್ತಾ ಇದ್ದಾರೆ. ಹೌದು. ಮುಂದೆ ಬಂದರೆ ಸರ್ ಯಾವ ರೀತಿ ಅಭಿವೃದ್ಧಿ ಬಯಸ್ತೀರ ನೀವು? ಮುಂದೆ ಬಂದರೆ ಈಗ ಮಾಡ್ತಾ ಇರೋದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. ಈಗ ನೋಡಿ, ಪ್ರಪಂಚದಲ್ಲಿ ನಮ್ಮ ಎಕಾನಮಿ ಆಗಲಿ, ಪಾಲಿಸಿ ಆಗಲಿ ಯಾವ ಲೆವೆಲಲ್ಲಿ ಬಂದಿದೆ ನೋಡಿ. ಇದೇ ಥರ ಇದ್ದರೆ ಮುಂದೆನೂ ಇಂಪ್ರೂವ್ ಆಗುತ್ತೆ, ಇಲ್ಲ ಅಂತಲ್ಲ. ಈಗ ಅವರಿಂದ ಏನಾದರೂ ನೆಗೆಟಿವ್ ಆಗಿದೆ. ಈಗ ನೋಡಿ, 370 ಕಾಶ್ಮೀರದಲ್ಲಿ ಅಬಾಲಿಷ್ ಮಾಡಿದ್ರು. ಅದರಿಂದ ಎಷ್ಟೆಷ್ಟು ಅನುಕೂಲ ಆಗ್ತಾ ಇದೆ. ಹಿಂದೆ ಇದ್ದಿದ್ದ ಗಲಾಟೆಗಳು, ಗಲಭೆಗಳು ಅವೆಲ್ಲ ಕಡಿಮೆ ಆಗಿದೆ. ಈವನ್ ಇನ್ ಸ್ಪೈಟ್ ಆಫ್ ದಟ್ ಆದರೂ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ. ಆದ್ರೂ ಓವರಾಲಲ್ಲಿ ನೋಡಿದಾಗ ಹಾಗೆ ಸರ್, ಯುವಶಕ್ತಿಯಾಗಿ ರಾಹುಲ್ ಗಾಂಧಿ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಅವರಿಗೆ ಅವಕಾಶ ಕೊಡಬಹುದಲ್ಲ? ಅವ್ರ ಖಾಲಿ ಯುವಶಕ್ತಿ ಅಷ್ಟೇ. ಅವರು ಫಸ್ಟ್ ಆಫ್ ಆಲ್ ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಅರ್ಥವಾಗಲ್ಲ. ಅವ್ರಿಗೆ ಯಾವ ಇಂಪಾರ್ಟೆಂಟು ಇವೆಂಟ್ಸ್ ಇದ್ದಾಗಲೂ ತೊಗೊಂಡು ಹೋಗಿ ಅವರು ಹಾಲಿಡೇಯಿಂಗ್ ಅಂತೇಳಿ ಬೇರೆ ಪ್ರದೇಶಕ್ಕೆ ಹೋಗ್ತಾರೆ. ಅವನು ಪರದೇಶ ಅಲ್ಲ, ಅವನು ಪರದೇಶಿ. ಆದ್ದರಿಂದ ಅಂಥವ್ರಿಗೆ ಮುಟ್ಟಾಳ್ರು, ಬುದ್ಧಿ ಇಲ್ಲದೆ ಇರೋರು ಮಾಡ್ತಾರೆ. ಸುಮ್ಮನೆ ಹೇಳ್ಕೊಂಡು ಹೋಗ್ಬೋದು. ಹಾಂ ಸರ್, ನೀವೇ ಹೇಳ್ದಂಗೆ ವಿಶ್ವ ನಾಯಕರಾಗಿ ಮುಂದೂಡಿತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಇವ್ರನ್ನ ಸೋಲ್ಸೋಕ್ಕೆ INDA ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಏನೇ ಮಾಡಲಿ ಇರ್ತದೆ. ಆ ಥರ ಪ್ರತಿಯೊಂದು ವಿಚಾರದಲ್ಲಿನೂ ಶತ್ರುಗಳು ಇದ್ದೇ ಇರ್ತಾರೆ. ಅದನ್ನು ಹಿಮ್ಮೆಟ್ಟಿ ಎದೆ ಉಬ್ಬಿಸಿ ಮುಂದೆ ಹೋಗಿ ರಾಷ್ಟ್ರ ಪ್ರಗತಿ ಮಾಡಬೇಕು. ಇವರು ಹಾಗಂದರೆ ಇವರೇನು ಮುಸ್ಲಿಂ ವಿರೋಧಿ ಅಲ್ಲ, ಇಸ್ಲಾಂ ವಿರೋಧಿ ಅಲ್ಲ. ಇವರು ತಗೊಳ್ತಾ ಇರೋದು ಈವನ್ ಟ್ರಿಪಲ್ ತಲಾಕು ಅವನ್ನೆಲ್ಲ ಅಬಾಲಿಷ್ ಮಾಡಿ ಇದು ಮಾಡಿದಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಅದನ್ನು ಇವರು ರಾಜಕೀಯವಾಗಿ ಬೇರೆದನ್ನೆಲ್ಲ ಇದು ಉದ್ದೇಶಕ್ಕೆ ಇದು ಮಾಡಿಕೊಂಡು ಅವ್ರಿಗೆ ಬೈತಾರೆ. ಸುಮಾರು ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅವರು. ತುಂಬ ಏನೇ ಮಾಡಿರೋ ಏನಂದರೆ ಅದು ಏನೂ ಮಾಡಲಿಕ್ಕಾಗಲ್ಲ. ಆನೆ ಹೋಗ್ತಾ ಇದ್ದರೆ ನಾಯಿ ಬೊಗಳುತ್ತಾ ಇದ್ದರೆ ಆನೆಗೆ ಏನಾದರೂ ಅದ್ರ ಮೇಲೆ ಇದಾಗುತ್ತಾ, ಪರಿಣಾಮ ಆಗುತ್ತಾ? ಏನಿಲ್ಲ. ಒಳ್ಳೆಯವ್ರಿಗೆ ಯಾವತ್ತೂ ಇಲ್ಲ. ಅಂದರೆ ಒಳ್ಳೆಯವ್ರಿಗೆ ಯಾರಿಗೂ ಬೇರೆಯವ್ರದ್ದು ಇರುತ್ತೆ ಅಪೋಸಿಷನ್ನು. ಆದರೆ ಇಂಥ ಒಳ್ಳೆಯ ನಾಯಕ ಇದುವರೆಗೂ ನಮಗೆ ನಮ್ಮ ಇದರಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ರಾಜಕೀಯ ಪಕ್ಷಗಳು ನೋಡಿದ್ರಲ್ಲಿ ಇಲ್ಲ. ಹಾಗೇನೆ ಸರ್, ರಾಜ್ಯ ಸರ್ಕಾರಕ್ಕೆ ಬಂದರೆ ಸಿದ್ದರಾಮಯ್ಯ ಅವರ ಆಡಳಿತದ ಹೇಗಿದೆ ಸರ್ ಅವರ ಆಡಳಿತ? ಸಿದ್ದರಾಮಯ್ಯ ಆಡಳಿತ ಅಂದರೆ ಹಿಂದೆ ಇದ್ದಷ್ಟು ಗ್ರಿಪ್ಪು ಅವರಲ್ಲಿ ಇಲ್ಲ. ಈಗ ಅವರಲ್ಲೇ ಬಣ ಇದೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು ಕೊಡ್ತಾರೆ. ಮೇಲೆ ತೋರುಗಾಣಿಕೆಗೆ ನಾವು ಒಂದು ಅಂತ ತೋರಿಸ್ಕೋತಾರೆ ಹೊರತು ಒಳಗಡೆ ಮಸಿತಾ ಇರ್ತಾರೆ ಕತ್ತಿ. ಅವನ್ನ ಯಾವಾಗ ಬಳಸಲಿ, ಇವನ್ನ ಯಾವಾಗ ತೊಳಿಲಿ. ಒಬ್ಬೊಬ್ಬರು ಒಂದೊಂದು ಅವರವರ ಅನುಕೂಲಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ತುಂಬ ತಪ್ಪು. ಹಾಗೇನೆ ಸರ್, ಸಿದ್ದರಾಮಯ್ಯ ಜೊತೆ DKC ಅವರು ಕೂಡ ಸೇರಿಕೊಂಡು ಜೋಡೆತ್ತು ಸರ್ಕಾರ ಅಂತ ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ದು, ಈ ತೋರಿಸೋರಿಗೆ ಜೋಡೆತ್ತು ಒಳಗಡೆ ಎಷ್ಟು ಭಿನ್ನಾಭಿಪ್ರಾಯಗಳಿದೆ ಅದು ಗೊತ್ತಾಗುತ್ತಲ್ವ. ಒಂದು ದಿವಸದ ಕತೆ ಅಲ್ಲ.
ಒಂದು ದಿವಸದ ಕಥೆ ಅಲ್ಲ. ಹಿಂದೆ ಅಧಿಕಾರಕ್ಕೆ ಬಂದಾಗ ಅವರು ಗೆದ್ದು ಸಹ ಮಿನಿಸ್ಟ್ರಿ ಆಗೋದಕ್ಕೆ ಏನೇನು ಸರ್ಕಸ್ ಮಾಡಿದರು, ಈಗ ಕೂಡ ಏನಾಗಿದ್ದಾರೆ, ಹಿಂದಿನ ಪ್ರಿನ್ಸಿಪಲ್ನಲ್ಲಿ ಹಾಗೆ ನೋಡಿದರೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬಿಟ್ಟು ಕೊಡಬೇಕು. ಹಿಂದೆ ಪರಮೇಶ್ವರ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೋತಾಲು ಕೂಡ ಅವ್ರಿಗೆ ಅದೊಂದೇ ಕಾರಣದಿಂದ ಕೊಡಲಿಲ್ಲ. ಇವರು ಅಧ್ಯಕ್ಷರಾಗಿ ಗೆದ್ದಿದ್ದರು, ಅವ್ರಿಗೆ ಯಾಕೆ ಕೊಡಲಿಲ್ಲ? ಇದೆಲ್ಲ ಒಳಗಡೆ ಬೇಕಾದಷ್ಟು ರಾಜಕೀಯ ಇದೆ. ಸರ್ 5 ಯೋಜನೆಗಳನ್ನ ಮಾಡಿದ್ದಾರೆ, ಉಚಿತ ಯೋಜನೆಗಳನ್ನ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇನಿಲ್ಲ, ಎಲ್ಲ ದುಡ್ಡನ್ನು, ಸರ್ಕಾರ ದುಡ್ಡನ್ನು ಪೋಲ್ ಮಾಡ್ತಾ ಇರೋದು ಅಷ್ಟೇ. ಅದು ಏನು ಇವ್ರ ಕೈಯಿಂದ ಜೋಬ್ನಿಂದ ಏನು ಕೊಡೋದಿಲ್ಲ, ಇವ್ರ ಕೈಯಿಂದ ಕೊಟ್ಟು ನೋಡೋ ನೀನು ಗೊತ್ತಾಗತ್ತೆ. ಇದು ಇಲಿ ಹೊಡೆದು ಹದ್ದಿಗೆ ಹಾಕಿದಂಗೆ ಮಾಡ್ತಾ ಇದ್ದಾರೆ ಹೊರತು ಇದರಿಂದ ಕೆಲವ್ರಿಗೆ ಜನಗಳನ್ನ ಸೋಂಬೇರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಸ್ವಂತವಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದರು, ನಿಮ್ಗೆ ಅಗತ್ಯ ಇಲ್ಲ ಅಂದರೂ ಫ್ರೀಯಾಗಿ ಸಿಗುತ್ತೆ ಅಂದರೆ ನೀವು ಕೆಲಸಕ್ಕೆ ಯಾಕೆ ಹೋಗಬೇಕು? ಹೆಂಗಿದ್ರೂ ಫ್ರೀಯಾಗಿ ಸಿಗುತ್ತೆ ಅಂತ ಇನ್ನೂ ಸೋಂಬೇರಿಗಳಾಗ್ತೀವಿ. ಉಪಯೋಗ ಇಲ್ಲ, ಉಪಯೋಗ ಇಲ್ಲ, ಇದು ತುಂಬ ದಿವಸಕ್ಕೆ ಉಪಯೋಗ ಇಲ್ಲ. ಪ್ರಸ್ತುತಕ್ಕೆ ಇವ್ರಿಗೆ 5 ವರ್ಷಕ್ಕೆ ಇವ್ರ ಅಧಿಕಾರ ಉಳಿಯೋದಕ್ಕೋಸ್ಕರ ಮಾಡಿರ್ಬೋದು. ಖಂಡಿತವಾಗಿ ಇದು ಲಾಂಗ್ ರನ್ನಲ್ಲಿ ಉದ್ಧಾರ ಆಗಲ್ಲ, ದಿವಾಳಿ ಆಗುತ್ತೆ. ಇವ್ರನ್ನ ನೋಡಿಕೊಂಡು ಬೇರೆ ರಾಜಕೀಯ ಪಕ್ಷಗಳು ಅವರು ಉಚಿತ ಇದನ್ನು ಯೋಜನೆಗಳನ್ನು ಶುರು ಮಾಡಿದರೆ, ಎಲ್ಲ ಉಚಿತ ಅಂದರೆ ನಿಯತ್ತಿಂದ ಸಂಪಾದನೆ ಮಾಡಿ ತೆರಿಗೆ ಕಟ್ಟೋರಿಗೆ ಎಷ್ಟು ಹೊಟ್ಟೆ ಉರಿತದೆ? ಈಗ ನಿಮ್ಮ ದುಡ್ಡನ್ನು ಬೇರೆಯವ್ರಿಗೆ ನೀವು ಖರ್ಚು ಮಾಡಬೇಕು ಅಂದರೆ ಹಿಂಗೆ ನೀವು ನಿಮ್ಮ ಹೆಂಡತಿ ಮಕ್ಕಳಿಗೆ ಖರ್ಚು ಮಾಡಿದರೆ ಎಷ್ಟು ಯೋಚನೆ ಮಾಡಲ್ಲ. ಅದೇ ಕಂಡವ್ರಿಗೆ ಮಾಡಬೇಕು ಅಂದರೆ ಯೋಚನೆ ಮಾಡ್ತಿರಲ್ವ? ನಿಮ್ಮ ಸ್ವತ್ತು ನಿಮ್ಗೆ ಆಗಬೇಕು. ಈಗ ನಮ್ಮ ರಾಜ್ಯ ನಮ್ಮ ಇದಕ್ಕೆ ಅನುಕೂಲ ಆಗಲಿ ಅಂದರೆ ಯಾರಿಗೋ ಆಗುತ್ತೆ ಅಂದರೆ, ಈಗ ನೋಡಿ, ಈಗ ಇದರಲ್ಲಿ ನಾರ್ತ್ ಇಂಡಿಯಾದಲ್ಲಿ ಈಗ ಇನ್ನೂ 5 ದಿವಸದಿಂದ ಎಣಿಸ್ತಾ ಇದ್ದಾರೆ, 300 ಕೋಟಿ ಮೇಲೆ ಅವರಿಗೆ ಸುಸ್ತಾಗ್ತಾ ಇದೆ. ಇನ್ನೂ ಇಲ್ಲ, 3000 ಕೋಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಫುಲ್ ಎಣಿಸೋಷ್ಟೊತ್ತಿಗೆ ಆ ದುಡ್ಡೆಲ್ಲ ಎಲ್ಲಿಂದ ಬಂತು ಹೇಳಿ ನೋಡೋಣ. ಅಲ್ಲ, ವರ್ಷ ಪೂರ್ತಿ ಎಲ್ಲ ಸಂಪಾದನೆ ಮಾಡಿ ರಿಟೈರ್ಮೆಂಟಲ್ಲಿ ಒಂದಷ್ಟು ಲಕ್ಷ ಬಂದರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಜನ ಎಷ್ಟು ಒದ್ದಾಡ್ತಾರೆ. ಅಂಥದ್ರಲ್ಲಿ ಕೋಟಿ ಗಟ್ಟಲೆ ದಾನ ಕೊಡ್ತಾರೆ ಅಂದರೆ ಏನಾಗುತ್ತೆ ಹೇಳಿ? ಸ್ವಂತ ಸಂಪಾದನೆ ಮಾಡಿ ಖರ್ಚು ಮಾಡೋದಕ್ಕೂ ಕಂಡವ್ರ ದುಡ್ಡನ್ನು ಹಂಚೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಯಾವತ್ತೂ ಕಂಡವ್ರ ಮಕ್ಕಳನ್ನ ಬಾವಿಗೆ ಹಾಕಿ ಆಳ ನೋಡಬಾರ್ದು. ನಮ್ಮ ಮಕ್ಕಳನ್ನು ಬಾವಿಗೆ ಹಾಕಿದರೆ ಗೊತ್ತಾಗುತ್ತೆ ಅದ್ರ ನೋವು. ಸೊ ಅವರು ಯೋಚನೆ ಮಾಡಬೇಕು. ಈ 5 ಯೋಜನೆಗಳನ್ನ ಹೊರತುಪಡಿಸಿ ಯಾವ್ಯಾವ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ಬೋದಾಗಿತ್ತು? ಅಲ್ಲ, ಒಳ್ಳೆ ಕೆಲಸ ಅಂದರೆ ಏನಾಗುತ್ತೆ ಗೊತ್ತಾ? ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಿಮಗೆ ಹಿಂದ್ಗಡೆ ಸಪೋರ್ಟ್ ಇರಬೇಕು. ನೀವು ನಿಮ್ಮ ಉದ್ದೇಶಗಳು ಚೆನ್ನಾಗಿದ್ರೂ ನಿಮ್ಮ ಹಿಂದೆ ಇರೋರು ಮಾಡೋದಕ್ಕೆ ಬಿಡೋಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ನೀವೊಬ್ಬನೇ ಮನುಷ್ಯ ಚೆನ್ನಾಗಿದ್ದು ನಿಮ್ಮ ಸಬಾರ್ಡಿನೇಟ್ಸ್ ಅವರೆಲ್ಲ ಚೆನ್ನಾಗಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಅವಾಗ ನಿಮ್ಮ ಕಾಲ ಇಳಿಸ್ತಾರೆ. ಈಗ ಹಾಗಾಗಿದೆ. ಸಿದ್ದರಾಮಯ್ಯನ ಪರಿಸ್ಥಿತಿನೂ ಏನಾಗಿದೆ ಅಂದರೆ, ಅವರು ಒಪ್ಪಿಕೊಂಡ್ರು ಬೇರೆಯವರು ಒಪ್ಕೊಳ್ಳಲ್ಲ. ಪಾರ್ಟಿಗೋಸ್ಕರ ಅವರ ಉಳುವಿಗೋಸ್ಕರ ಕೆಲವು ತಪ್ಪು ನಿರ್ಧಾರ ಮಾಡಲೇಬೇಕು. ಹಾಗಾಗಿದೆ ಈಗ. ಸರ್ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ DKC ಅವರು. ಅದೇನೋ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗ್ಯಾರಂಟಿ ಗೊತ್ತಿಲ್ಲ. ಇದನ್ನು ಹೇಳ್ತಾ ಇದ್ದಾರೆ, ಪ್ರತಿಬಿಂಬಿಸ್ತಾ ಇದ್ದಾರೆ. ಒಳಗಡೆ ನಡೆದಿರೋದು ಯಾರಿಗೆ ಗೊತ್ತು? ಅವ್ರನ್ನ ಕೇಳಿದರೆ ಏನು ಹೇಳ್ತಾರೆ? ಇಲ್ಲ, ನಮ್ಮ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತಾರೆ. ಗೊತ್ತಿಲ್ಲ. ಈಗಿನ್ನೂ ಕಂಪ್ಲೀಟಾಗಿ 6 ತಿಂಗಳಲ್ಲಿ ಇಷ್ಟೊಂದು ವ್ಯತ್ಯಾಸ ಅಂದರೆ ಇನ್ನು 2.5 ವರ್ಷಕ್ಕೆ ಯಾವ ಲೆವೆಲ್ಗೆ ಹೋಗುತ್ತೆ? ಲೋಕಸಭೆ ಚುನಾವಣೆ ಆದಮೇಲೆ ಏನಾಗುತ್ತೆ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಓಪನ್ನಾಗಿ ಇನ್ನೂ ನೋಡಿ, ಪಾರ್ಟಿ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತಾರೆ. ಓಪನ್ ಸಭೆಗಳಲ್ಲಿ ಅದರಲ್ಲಿ ಅವನಿಗೆ ಟಿಕೆಟ್ ಕೊಡ್ತೀನಿ, ಇವನಿಗೆ ಟಿಕೆಟ್ ಕೊಡ್ತೀನಿ ಅಂದರೆ ಏನು? ನಮ್ಮ ಸ್ವಂತ ಜೇಬಿನಿಂದ ಕೊಡ್ತಾ ಇದ್ದೀವ? ಪಾರ್ಟಿದು ಅಂದರೆ ಪಾರ್ಟಿದೊಂದು ಇದಿರಬೇಕಲ್ವ, ಗ್ರಿಪ್ ಇರಬೇಕಲ್ವ? ಅಂದರೆ ಒಬ್ಬೊಬ್ಬರು ಒಂದೊಂದು ಅನುಕೂಲಕ್ಕೆ ಒಂದೊಂದು ಮಾತಾಡ್ತಾರೆ. ಅದರಿಂದ ಏನು ಉಪಯೋಗ? ಎಲ್ಲರನ್ನೂ ಮೂರ್ಖರನ್ನು ಮಾಡೋಕ್ಕಾಗಲ್ಲ. ಕೆಲವರು ಓದ್ದೋರು ಇರ್ತಾರೆ. ಅಂದರೆ ಜನಗಳು ತಿಳ್ಕೋಬೇಕು, ಯಾವುದನ್ನೇ ಆಗಲಿ ಬಿಟ್ಟಿಯಾಗಿ ಬರೋದಿಲ್ಲ ಅಂತ. ನೀವು ಜಮೀನಿನಲ್ಲಿ ಹೊಲಕ್ಕೆ ಖಾಲಿ ನೀರು ಹಾಕಿಬಿಟ್ರೆ ಬೆಳೆ ಬೆಳೆಯೋದಿಲ್ಲ. ಅದಕ್ಕೆ ಸರಿಯಾದ ಬಿತ್ತನೆ ಬೀಜ ಹಾಕಿ ಅದನ್ನ ಆರೈಕೆ ಮಾಡಿ ಎಲ್ಲ ಮಾಡಿದ್ರೆ ಬರುತ್ತೆ. ಮತ್ತು ಸುಮ್ಮನೆ ಕೊಡ್ತೀವಿ ಅಂದರೆ ಹೆಂಗಾಗತ್ತೆ? ಹಾಲು ಕುಡಿದ ಮಕ್ಕಳೇ ಬದುಕೋಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾವ? ಇವರು ವಿಷ ಉಣ್ಣಿಸ್ತಾ ಇದ್ದಾರೆ ಅಷ್ಟೇ ಜನಗಳಿಗೆ. ಈಗ ನೋಡಿ, ಫ್ರೀಯಾಗಿ ಈಗ ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ಕೊಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅನುಕೂಲ? ಅದರಿಂದ ಜನಗಳಿಗೆ ಅದು ದುರುಪಯೋಗ ಜಾಸ್ತಿ ಇದೆ. ಕೆಲಸ ಇಲ್ದಿದ್ರು ಬಗಸ ಇಲ್ದಿದ್ರು ಊರು ಸುತ್ತಾ ಇದ್ದಾರೆ. ಅದು ಬೇಕಿತ್ತಾ? ಮನೇಲಿ ಅತ್ತೆ ಸೊಸೆಗೇನೆ ಜಗಳ ತಂದಿಟ್ರು, ಒಬ್ಬರು ಕೊಡ್ತೀವಿ ಒಬ್ಬರು ಕೊಡಲ್ಲ ಅಂತಾರೆ. ಏನು ಪಾಪ ಮಾಡಿದ್ರು ಅಲ್ವಾ? ದುಷ್ಪರಿಣಾಮ ತೋರಿಸ್ಕೊಳ್ಳಲ್ಲ. ಅದರಲ್ಲಿ ಇವ್ರು ಹೇಳ್ತಾರೆ ಇಷ್ಟು ಕೋಟಿ ಕೊಟ್ಟಿದ್ದೀವಿ, ಅಷ್ಟು ಕೊಟ್ಟಿದ್ದೀವಿ ಅಂತ.
ಈ ಆ ಥರ ಕೊಟ್ಟಿದ್ದರೆ ಸಿಗದೇ ಇರೋರು ಯಾತಕ್ಕೆ ಬಂದು ಕೇಳ್ತಾರೆ, ನಮಗೆ ಬಂದಿಲ್ಲ ಅದಿಲ್ಲ ಅಂತ ಸುಮ್ಮನೆ ಕಾರಣ ಹೇಳ್ತಾರೆ. ಅದು ಏನೋ ಸರ್ವರ್ ಡೌನ್ ಆಗಿದೆ, ಡೌನ್ ಆಗಿದೆ, ಇದೆಲ್ಲ ಸುಳ್ಳು. ಕೊಟ್ಟರೆ ಕ್ಲೀನಾಗಿ ಕೊಡಬೇಕು. ಅದೇ ಥರದಲ್ಲಿ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲವು ಸ್ಕೀಮ್ ಇದೆ, ಅವ್ರು ಅದಕ್ಕೆ ಡೈರೆಕ್ಟಾಗಿ ಏನೂ ಇಲ್ಲ, ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ನು, ಆನ್ಲೈನಲ್ಲಿ ಪೇಮೆಂಟು ಇಲ್ಲ. ಇದುವರೆಗೂ ಏನಾದರೂ ಆ ಥರದ್ದು ಇಲ್ಲಿ ಬಂದಷ್ಟು ಅಲಿಗೇಷನ್ಸ್ ಆಗಲಿ, ತೊಂದರೆ ತಾಪತ್ರಯಗಳು ಬಂದಿದ್ದಾವ, ಕಂಪೇರ್ ಮಾಡ್ಕೊಳ್ಳಿ, ನೀವೇ ಮಾಡಿ. 29 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎಷ್ಟೆಷ್ಟು ಗೆಲ್ಬಹುದು ಲೋಕಸಭಾ ಚುನಾವಣೆ? ಅದನ್ನೇ ಹೇಳಲಿಕ್ಕಾಗಲ್ಲ. ಅದು ಜನಗಳು ಎಚ್ಚೆತ್ತುಕೊಂಡ್ರೆ ಇದು ಪ್ರಶ್ನೆ ಒಂದು ಪಕ್ಷದ್ದಲ್ಲ, ಕಾಂಗ್ರೆಸ್ಸು ಬಿ ಜೆ ಪಿ ಅಂತಲ್ಲ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾರು ನಿಯತ್ತಿಂದ ಇರ್ತಾರೆ, ಆ ಥರ ಮಾಡಬೇಕು. ಇವತ್ತಿನ ಒಂದು ದಿವಸದ ಊಟ ಅಲ್ಲ ಇದು. ಇವರು ಒಂದು ಓಟು 5 ವರ್ಷದ ಪರಿಣಾಮ ಬೀರುತ್ತೆ. 5 ವರ್ಷ ನಮ್ಮ ದೇಶಕ್ಕೆ ಯಾರು ಕೆಲಸ ಮಾಡ್ತಾರೆ ಅದನ್ನು ನೋಡಿ ಆಯ್ಕೆ ಮಾಡಬೇಕು. ಇದು ಬಿ ಜೆ ಪಿ, ಆಮೇಲೆ ಕಾಂಗ್ರೆಸ್ಸು, ಇಲ್ಲ ನಮ್ಮ ಜನತಾದಳ, ಆ ಥರದ್ದಲ್ಲ. ಯಾರು ಒಳ್ಳೆಯವರು ಅವ್ರಿಗೆ ಆಯ್ಕೆ ಮಾಡಿ. ಈಗಿರೋ ಪರಿಸ್ಥಿತಿನಲ್ಲಿ ಎಲ್ಲ ಹೇಗೆ ಅಂದರೆ ಎಲ್ಲ ಕಳ್ರೆ ಅದರಲ್ಲಿ ಉತ್ತಮವಾಗಿರೋರು ಯಾರು ಅಂತಂದು ಆಯ್ಕೆ ಮಾಡಿ. ಯಾರು ನಿಯತ್ತಿಂದರಲ್ಲ, 100% ಯಾರು ನಿಯತ್ತಿಂದರಲ್ಲ. ಜನಗಳಿಗೆ ಎಲ್ಲರೂ ತಿಂತಾರೆ ದುಡ್ಡು. ಅದರಲ್ಲಿ ಏನು ಅಂದರೆ 75% ತಿಂದು 25% ಕೆಲಸ ಮಾಡೋರನ್ನ ತೆಗೆದು ಹಾಕಿ. 75% ಜನಗಳಿಗೆ ಉಪಯೋಗ ಆಗಾರ ಬಿಡಿ, 25% ತಿನ್ನೋರಿಗೆ ಇದು ಮಾಡಿ. ಯಾಕೆಂದರೆ ಎಲ್ಲ ಕಡೆಯಲ್ಲಿ ತಿನ್ನೋ ಜನ ನೀವು ಇದು ಮಾಡೋಕ್ಕಾಗಲ್ಲ ಅಲ್ವಾ? ಹಾಗೆ ಈಗ ಹೌದು, ಮನೆಯಲ್ಲಿ 5 ಜನ ಮಕ್ಕಳಿದ್ರೆ 5 ಜನ ಮಕ್ಕಳು ಎಲ್ಲರೂ ಸ್ಕೂಲ್ಗೆ ಹೋಗ್ತಾರೆ, ಒಬ್ಬೊಬ್ಬರು ನಂತರ ಬುದ್ಧಿಯಿಂದ ಬೆಳೀತಾರೆ. ಹಾಗೆ ತಂದೆ ತಾಯಿ ಆದವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರನ್ನು ಚೆನ್ನಾಗಿ ನೋಡ್ಕೋಬೇಕು. ಒಬ್ಬ ಮಗನಿಗೆ ಜಾಸ್ತಿ ಕೊಟ್ಟು ಒಬ್ಬ ಮಗನಿಗೆ ಕಡಿಮೆ ಕೊಟ್ಟರೆ ಸುಮ್ಮನೆ ಇರ್ತಾರೆ ಮನೆಯಲ್ಲಿ. ಅದೇ ಥರ ಜಗಳಗಳು ಇಲ್ದಂಗೆ ಮಾಡಬೇಕು. ಜನಗಳಿಗೆ ಬುದ್ಧಿ ಬಂದು ಅರ್ಥಕೊಂಡು ಮಾಡಿದರೆ ಈ ತೊಂದರೆಗಳನ್ನೆಲ್ಲ ಇದು ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಈಗ ಮೊದಲು ನೋಡಿ ಎಷ್ಟು ಎಕಾನಮಿ ಕಂಡೀಷನ್ ಆಗಲಿ, ಡಿಫೆನ್ಸ್ದಾಗಲಿ, ಬೇರೆ ಇದಾಗಲಿ ಯಾಕೆ ಇಂಪ್ರೂವ್ ಆಗ್ತಾ ಇದೆ, ಬೇರೆ ದೇಶದವ್ರನ್ನ ಯಾಕೆ ಕೊಂಡಾಡ್ತಾ ಇದ್ದಾರೆ. ನಿನ್ನೆ ನ್ಯೂಸ್ ಪೇಪರಲ್ಲಿ ಅದರಲ್ಲಿ ನೋಡಿ ಮೀಡಿಯಾದಲ್ಲಿ ನರೇಂದ್ರ ಮೋದಿ ನಂಬರ್ 1 ವರ್ಲ್ಡ್ ಲೀಡರ್ ಅಂತ, ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಇನ್ ವರ್ಲ್ಡ್ ಅಂತ ಹಾಕಿದ್ದಾರೆ. ಸುಮ್ಮನೆ ನಮಗೇನೋ ಮೋದಿನ ಕಂಡ್ರೆ ಒಳ್ಳೆಯವನು, ನಮ್ಮ ದೇಶದವನು ತಲೆ ಮೇಲೆ ಕೂರಿಸ್ಬೋದು. ಬೇರೆಯವರು ಒಪ್ಕೊಳ್ಳೋದಕ್ಕೆ ಅವ್ರಿಗೇನು ತಲೆ ಕೆಟ್ಟಿದೆಯಾ ಅಲ್ವಾ? ಅದೇ ಈಗ ಟೀಕೆ ಆಗ್ತಾ ಇರೋದು, ದೇಶಕ್ಕಿಂತ ವಿದೇಶದಲ್ಲಿ ಜಾಸ್ತಿ ಇದ್ದಾರೆ. ಅದೇ ಹೇಳಿ, ಯಾವತ್ತೂ ಅಷ್ಟೇ ಸತ್ಯಕ್ಕೆ ನಿಷ್ಠುರ ಜಾಸ್ತಿ, ಸುಳ್ಳಿಗೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ಸತ್ಯನ ಯಾರೂ ಸಹಿಸೋದಿಲ್ಲ. ಈಗ ನಿಮ್ಮನ್ನು ಬಂದು ನೀವೇ ದೇವರು ಅಂದರೆ ನೀವು ಏನು ಬೇಕಿದ್ದು ಮಾಡ್ತೀರಿ, ಅದೇ ನೀವೇ ದೆವ್ವ ಅಂದರೆ ನೀವೇ ಹೊಡೆದು ಓಡಿಸ್ತೀರಿ. ಅವ್ನು ಸರಿ ಇಲ್ಲಪ್ಪ ಅಂತ ಹೇಳ್ತಾರೆ. ಆ ಥರ ಅದನ್ನು ಒಬ್ಬರದು ಮೂಲಕ ನೋಡ್ಕೋಬಾರ್ದು. ಓವರಾಲ್ ಆಗಿ ನೀವು ನೋಡಿ, ಎಲ್ಲದರಲ್ಲಿ ಕೆಲವು ಇರುತ್ತೆ, ಏನೂ ಮಾಡಲಿಕ್ಕಲ್ಲ, ನ್ಯೂನ್ಯತೆಗಳಿರ್ತದೆ. ಅಂದರೆ ಈಗ ಅಂಥ ಮೇನ್ ಸ್ಕ್ಯಾಂಡಲ್ಸ್ ಆಗಲಿ ಏನಾಗಲಿ, ಏನಾಗಿದೆ ಏನಿಲ್ಲ. ಇದುವರು ಏನಾದರೂ ವಿದೇಶದ ಏನಾದರೂ ಕರೆನ್ಸಿಗಳಲ್ಲಿ ಡೀಲ್ಗಳಲ್ಲಿ ಏನಾದರೂ ಆಗಿದೆಯಾ, ಎಲ್ಲಾದರೂ ಸೋರ್ ಹೋಗಿದೆಯಾ? ಇವರು ಹೇಳ್ತಾರೆ ಹಾಗೆ ಹೀಗೆ ಅಂತ. ಇವರಿದ್ದಾಗ ಏನು ಮಾಡಿದ್ದಾರೆ ಅನ್ನೋದು ಹಿಂದಿನ ಚರಿತ್ರೆ ನೋಡ್ಕೊಳ್ಳಿ ಅಲ್ವಾ? ಅದನ್ನು ಫ್ಯಾಕ್ಟ್ಸು ಫಿಗರ್ಸ್ ಇರೋದನ್ನೇ ನೋಡ್ಕೊಳ್ಳಿ, ಬೇರೆಯವ್ರು ಬಂದು ಹೇಳೋದಲ್ಲ ಅಲ್ವಾ? ಹಾಗೇನೆ ಬಿಜೆಪಿಯಲ್ಲಿ ಒಂದು ರೂಲ್ಸ್ ಇದೆ, 75 ವರ್ಷದ ಮೇಲೆ ಆಡಳಿತ ಮಾಡೋದಿಲ್ಲ ಅಂತ. ಮೋದಿಯವ್ರನ್ನ ಬಿಟ್ಟರೆ ಬೇರೆಯವ್ರು ಯಾರು ಇರ್ಬೋದು ಸರ್ ಮುಂದೆ? ಅದಲ್ಲ, ಒಬ್ಬರಲ್ಲ ಅಂದ್ರೆ ಇನ್ನೊಬ್ರು ಹುಟ್ಟುತ್ತಾರೆ. ಈಗ ಅಂದ್ಕೊಂಡಿದ್ವಿ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಸ್ಕೂಲ್ಗಳಲ್ಲಿ ಹೇಗೆ ಹೇಳ್ಕೊಟ್ಟಿತ್ತು ಅಂದರೆ, ಜವಾಹರ್ಲಾಲ್ ನೆಹರು ಸತ್ತೋದ್ರು, ಇನ್ಯಾರು ಬರೋದೇ ಇಲ್ಲ, ಅವರಂಥ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟ್ರೇ ಇಲ್ಲ, ಇಂಡಿಯಾ ನಾಶವಾಗಿ ಹೋಗುತ್ತೆ ಅಂತ. ಅದಾದಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದರು, ನಮ್ಮ ಇದು ಆಂಧ್ರದಲ್ಲಿ ನರಸಿಂಹರಾವ್ ಬಂದರು, ಒಬ್ಬರಿಗಿಂತ ಒಬ್ಬರು ಪ್ರಚಂಡರು ಬಂದಿದ್ದಾರೆ, ಇಲ್ಲ ಅಂತ ಅಲ್ಲ. ಅದರಲ್ಲಿನೂ ಬೇಕಾದಷ್ಟು ರಾಜಕೀಯ ಆಗಿದೆ. ಇತ್ತೀಚೆಗೆ ಒಂದು ಇಂಟರ್ವ್ಯೂ ಬುಕ್ ಅದು ಇದು ಮಾಡಿದಾಗ ಪ್ರಣಬ್ ಮುಖರ್ಜಿ ಬರೆದಿರೋದೇ ನೋಡಿ ಎಷ್ಟು ಸತ್ಯ. ಅವರು ಸುಳ್ಳು ಹೇಳ್ತಾರಾ? ಸತ್ತು ಹೋಗಿರೋ ಮನುಷ್ಯ ಸುಳ್ಳು ಹೇಳ್ತಾರಾ? ಇಲ್ಲ. ಹಾಗೆ ನೋಡಿದ್ರೆ ಗುಲ್ಜಾರ್ಲಾಲ್ ನಂದ ಕ್ಲಿಯರ್ ಫಿಗರು. ಅವರು ಪರ್ಮನೆಂಟಾಗಿ ಹಂಗಾಮಿ ಪ್ರಧಾನಮಂತ್ರಿಯಾಗಿ ಸತ್ತು ಹೋದರೆ ಹೊರತು ಅವ್ರಿಗೆ ಪ್ರಧಾನಮಂತ್ರಿ ಮಾಡೋಕ್ಕೆ ಬಿಡಲಿಲ್ಲ. ಹಾಗೆ ನಿಯತ್ತಾಗಿರೋರಿಗೆ ಯಾರಿಗೂ ಉದ್ಧಾರ ಆಗೋದಕ್ಕೆ ಕಾಂಗ್ರೆಸ್ ಬಿಟ್ಟೇ ಇಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲು, ಆಮೇಲೆ ಇದು ಮೊರಾರ್ಜಿ ದೇಸಾಯಿ ಅವರೆಲ್ಲ ಕಾಂಗ್ರೆಸ್ಸಲ್ಲಿ ಎಷ್ಟೆಷ್ಟು ಕೆಲಸ ಮಾಡಿದರು. ಅವರೆಲ್ಲ ಬರೋದಕ್ಕೆ ಎಷ್ಟು ಒದ್ದಾಡಿದರು
ಇಲ್ಲ ಅಂತ ಅಲ್ಲ, ಇರ್ಬೋದು ಕೆಲವರಿಗೆ ಅನ್ಯಾಯ ಆಗಿದೆ, ತೊಂದರೆ ಆಗಿದೆ. ಈವನ್ ಈಗ ಬಿ ಜೆ ಪಿನಲ್ಲಿ ಕೂಡ ಎಂತೆಂಥವ್ರಿಗೆ ತುಳಿದು ಹಾಕಿದ್ರೆ ಇವ್ರ ಥರ ಅವಮಾನ ಮಾಡಿ ತುಂಬ ಇದು ಮಾಡಲಿಲ್ಲ. ಕೆಲವ್ರನ್ನೆಲ್ಲ ಬೇಕಾಗಿ ಇದು ಮಾಡಿದ್ರು, ಯಾಕೆಂದರೆ ಅನ್ನಿಸ್ತು ಚೇಂಜ್ ಮಾಡಿದರು. ಈಗ ಕೆಲವ್ರನ್ನೆಲ್ಲ 70 ವರ್ಷ ಆದಮೇಲೂ ಕೂಡ ಚೀಫ್ ಮಿನಿಸ್ಟರ್ಶಿಪ್ಗೆ ಅದಕ್ಕೆ ಇದಕ್ಕೆ ಇದು ಮಾಡ್ತಾ ಇದ್ದಾರಲ್ಲ. ಅವರವರ ಯೋಗ್ಯತೆ, ಅವರವರ ಅನುಭವ, ಅವರವರ ಇದ್ರ ಮೇಲೆ ಮಾಡ್ತಾ ಇದ್ದಾರೆ. ಮೊದಲು ಸ್ಟ್ರಿಕ್ಟಾಗಿ ಪ್ರಸ್ತುತಕ್ಕೆ ಯಾರು ಅಂತ ಹೇಳಲಿಕ್ಕಲ್ಲ, ತುಂಬ ಜನ ಇದ್ದಾರೆ ಹೇಳಲಿಕ್ಕಲ್ಲ. ಹಾಗೆ ನೋಡಿದ್ರೆ ಇವ್ರು ಪ್ರೊಜೆಕ್ಟ್ ಮಾಡ್ತಾ ಇರೋದು ಯೋಗಿ ಆದಿತ್ಯನಾಥ್ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಬ್ಬರು ಈಗ ಛತ್ತೀಸ್ಗಢದಲ್ಲಿ ಇನ್ನೊಬ್ಬರು ಯಾರೋ ಅಂತಾರೆ. ಆ ಥರ ಬೇಕಾದಷ್ಟು ಬರ್ತಾರೆ, ಇಲ್ಲ ಅಂತ ಅಲ್ಲ, ಬಂದೇ ಬರ್ತಾರೆ, ಇಲ್ಲ ಅಂತ ಅಲ್ಲ. ಪ್ರಪಂಚದಲ್ಲಿ ಯಾರು ಒಬ್ಬರು ಹೋದರೆ ಇನ್ನೊಬ್ರು ಬರೋಲ್ಲ ಅಂತಲ್ಲ, ಅವ್ರಿಗಿಂತ ಮಹಾನ್ ನಾಯಕರು ಬರ್ಬೋದು. ಅಂದರೆ ನೀವು ಫೌಂಡೇಶನ್ ಸರಿ ಇತ್ತು ಅಂದರೆ ಬಿಲ್ಡಿಂಗ್ ಹೇಗೆ ಬೇಕಾದ್ರೂ ಕಟ್ಬೋದು. ಫೌಂಡೇಶನ್ನೇ ಸರಿ ಇಲ್ಲ ಅಂದರೆ ಯಾರು ಬರ್ತಾರೆ ಅಲ್ವ? ನೀವು ಮನೆ ಕಟ್ತಾ ಹೋದ್ರೆ ಬಿದ್ದು ಹೋಗುತ್ತೆ, ಒಬ್ಬರಲ್ಲ ಇನ್ನೊಬ್ಬರು ಬರ್ತಾರೆ. ಈಗ ಅವ್ರ ಬೇಸ್ಮೆಂಟು ಎಲ್ಲ ಚೆನ್ನಾಗಿದೆ, ಅವರ ಆದರ್ಶಗಳು ಚೆನ್ನಾಗಿದೆ. ಸೊ ಒಟ್ಟಾರೆಯಾಗಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು? ಅಲ್ಲ, ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತಲ್ಲ, ಇವರುಗಳು ನೋಡಿ ಈ ರಾಜ್ಯ ಸರ್ಕಾರದಲ್ಲಿ ಯಾವ ಪಕ್ಷದವರು ಇದ್ದರೂ ಸಹ ಈ ಕೇಂದ್ರ ಸರ್ಕಾರದವರು ಮಲತಾಯಿ ಧೋರಣೆ ತೋರದೆ ಎಲ್ಲರಿಗೂ ಸಮನಾಗಿ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವರು ಕೊಡೋವಂಥ ಇದಕ್ಕೆ ಕೆಲವು ತಾರತಮ್ಯ ವ್ಯತ್ಯಾಸ ಇರ್ಬೋದು, ಯಾವತ್ತೂ ಆಗಲಿ. ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿದಾಗ ಕೆಲವು ವ್ಯತ್ಯಾಸಗಳಿರುತ್ತೆ, ನಾವ್ಯಾಕೆ ಕೊಡಬೇಕು ಮಾಡಬೇಕು ಅಂತ. ಅದೇ ಇದರಲ್ಲಿ ಇವರು ಉಲ್ಟಾ ಆಗಿ ಇವರು ರೂಲಿಂಗ್ ಪಾರ್ಟಿಲಿದ್ದು ಅವರು ಬೇರೆಯವ್ರ ಅಪೋಸಿಷನ್ ಪಾರ್ಟಿ ಇದ್ದರೆ ಏನು ಮಾಡ್ತಾಯಿದ್ರು, ಏನು ಮಾಡಿದ್ದಾರೆ ಯೋಚನೆ ಮಾಡಿ. ಅವ್ರು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅನ್ಬೋದು. ಓವರಾಲ್ ಆಗಿ ಕೊಟ್ಟರು ಸಹ ಏನಾದರೂ ಸ್ಕ್ಯಾಂಡ್ಲೆಸ್ ಆಗಿದ್ರೆ, ಮಿಸ್ಯೂಸ್ ಆಗಿದೆಯಾ ಫಂಡ್ಸು, ಇಲ್ಲ ಹೇಳ್ಬೋದು ಅಷ್ಟು ಅನ್ಯಾಯ ಮಾಡಿದಾರಿಲ್ಲ ಅಂತ. ನಡೀತಾ ಇರೋದನ್ನ ನೋಡಿ, ಒಬ್ಬರನ್ನ ನಾವು ಮೂರ್ಖನಾಗಿ ಮಾಡ್ಬೋದು, ಪ್ರಪಂಚನೇ ಮೂರ್ಖತೆಯಿಂದ ಆಳೋದಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗೂ ತಲೆ ಇದೆ ಅಲ್ವಾ? ನೀವು ಹೇಳಿದ್ರಲ್ಲ ಮೋದಿಗೂ ರಾಹುಲ್ ಗಾಂಧಿಗೂ ಅಂತ, ಇಬ್ಬರಿಗೂ ಮದುವೆ ಆಗಿಲ್ಲ. ಅವ್ರಿಗೇನು ಗೊತ್ತಾ, ಅವ್ರು ಮದುವೆ ಆಗಿ ಬಿಟ್ಟರು, ಇವ್ರಿಗೆ ಮದುವೆ ಆಗಿಲ್ಲ, ಮದುವೆ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ. ಹಿಂದೆ ಒಂದು ಸರಿ ಯಾರೋ ಆಗಿದೆ, ನಿಶ್ಚಿತಾರ್ಥ ಆಗಿದೆ, ಮದುವೆ ಆಗುತ್ತೆ ಅಂತ, ಯಾಕೆ ಆಗಲಿಲ್ಲ? ಈಗ ಅವ್ರ ತಾಯಿಗೆ ಹೇಳ್ತಾರೆ, ಯಾಕೆ ಮದುವೆ ಮಾಡಿಸಿಲ್ಲ ಅಂದರೆ ನೀವೇ ಹುಡುಗಿನ ಹುಡುಕೊಡಿ ಅಂತಾರೆ. ಹಾಗೆ ಸೊ ಅವೆಲ್ಲ ಅವರವರ ಅಭಿಪ್ರಾಯ, ಅವರ ಇದು. ಓಕೆ, ಥ್ಯಾಂಕ್ಸ್. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.